ಆಲ್ಮೋಸ್ಟ್ ಆಗಿದೆ. ಇನ್ನು ಸ್ವಲ್ಪ ಪ್ರಿಂಟ್ ಬಾಕಿದೆ. ಕಾರ್ಡ್ಬೋರ್ಡ್ ಮುಗ್ದಿದೆ, ಇನ್ನು ಇದು ಕಟ್ ಮಾಡಿ ಆಗಬೇಕು. ಸೊ ನಾನು ಯಾವುದೆಲ್ಲ ಮಾಡಿದ್ದೇನೆ ಅಂತ ತೋರಿಸ್ತೀನಿ. ಇದು ಪ್ರಿಂಟ್ ತೆಗೆದು ಸ್ವಲ್ಪ ಮಿಸ್ಟೇಕ್ ಆದ ಕಾರಣ ಒಂದು ಸೈಡ್ ಸಣ್ಣದು ಒಂದು ಸೈಡ್ ದೊಡ್ಡದು ಕಾಣ್ತಿದೆ. ಆಮೇಲೆ ಇದು ಸಾಕು. ಇದು ಗಮ್ ಟೇಪ್ ನಾನು ಫುಲ್ ಹಾಕಲಿಲ್ಲ, ಯಾಕಂದರೆ ಇದು ಮುಚ್ಚೋಗ್ತದಲ್ಲ, ಅದಕ್ಕೋಸ್ಕರ. ಆಮೇಲೆ ಇದು ಮೊದಲು ಮಾಡಿರುವಂಥದ್ದು, ಇವಾಗ ಇಷ್ಟಾಗಿದೆ. ಪ್ರಿಂಟ್ ಇನ್ನೂ ಸುಮಾರು ಉಂಟು, ಒಂದು 5-6 ಇರ್ಬೋದು. ಇನ್ನು ಒಂದು ಇದು ಇದೆ, ರಟ್ಟಿದೆ, ಇನ್ನು ಕಟ್ ಮಾಡಿ ಇದೆಲ್ಲ ಮಾಡಬೇಕು. ನಾವು ಅಂಗಡಿಯಲ್ಲಿ ತೆಗೆಯೋದಕ್ಕಿಂತ ಇಷ್ಟು ಲಾಭ, ಯಾಕಂದರೆ ಈ ಅಂಗಡಿಯಲ್ಲಿ ಒಂದು 500 ಸಮಥಿಂಗಲ್ಲೇ ಇರ್ಬೋದು ಫೋಟೋ ಫ್ರೇಮ್ ಗ್ಲಾಸ್ ಎಲ್ಲ ಆಗಿ. ಇದು ಈ ಪ್ರಿಂಟ್ ಪೇಪರಿಗೆ ಸ್ವಲ್ಪ ಒಂದು 10-20 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ ಥರ A4 ಶೀಟ್ ತೆಗಿಬೇಕು ಪ್ರಿಂಟ್. ಆಮೇಲೆ ಇಂಥ ಕ್ಲಿಯರ್ ಶೀಟ್ ಬೇಕು. ಕ್ಲಿಯರ್ ಶೀಟ್ ಯಾಕೆಂದರೆ ಗ್ಲಾಸ್ ಟೈಪು ನಾವೀಗ ಹಾಕ್ತೇವಲ್ಲ ವಾಲಿಗೆ, ಆಗ ಗ್ಲಾಸ್ ಟೈಪ್ ಕಾಣಲಿಕ್ಕೋಸ್ಕರ ಇದರ ಮೇಲೆ ಇಡಬೇಕು. ಆಮೇಲೆ ಇಂಥ ರಟ್ಟು ಬೇಕು. ಈ ರಟ್ಟು ಅಂದರೆ ಈಗ ಏನಾದರೂ ನಾವು ಆರ್ಡ್ರ್ ಮಾಡುವಾಗ ಸಿಗ್ತದಲ್ಲ, ನಾನು ಇದು ಅಕ್ಕನ ಮಗುವ ತೊಟ್ಲಿನ ಬಾಕ್ಸ್ ಇತ್ತು, ಸೊ ಅದನ್ನ ನಾನು ತೆಗೆದಿಟ್ಟಿದ್ದೆ. ಒಳ್ಳೆ ರಟ್ಟು ಮಾತ್ರ ದಪ್ಪಾಗಿತ್ತು. ಇನ್ನು ಒಂದು ಪೀಸ್ ಉಂಟು, ಒಂದು ಪೀಸ್ ಇಷ್ಟು ಪ್ರಿಂಟ್ ಉಂಟು. ಇಂಥ ಸಿಕ್ಕಿದರೆ ಇನ್ನೆಲ್ಲ ಮಾಡಬೇಕು, ಇಲ್ಲದಿದ್ದರೆ ಎಂತ ಮಾಡಬೇಕು ಗೊತ್ತಿಲ್ಲ. ನೀವು ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಿ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪಾರ್ಟ್ ಫಸ್ಟ್ ಹಾಕಿದ್ದೀನಿ, ಅದರಲ್ಲಿ ಫುಲ್ ಡೀಟೇಲ್ ಇದೆ ಹೇಗೆ ಮಾಡೋದು ಹೇಗೆ ಅಂತ. ನೀವು ಸಹ ಟ್ರೈ ಮಾಡಿ. ಸಿಂಪಲ್ ಬಜೆಟಲ್ಲಿ ಆಗುವಂಥ ಫ್ರೇಮ್ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ. See you in the next vlog. Bye.